ಸಂಜನಾ, ಯಾಕಮ್ಮ ಏನ್ ಕುಂತಿ? ಏನಾಯ್ತು? ನಾನ್ ಹೆಣ್ಣ ಹುಟ್ಟಿದ್ದ ತಪ್ಪ? ಯಾಕಮ್ಮ ಅಪ್ಪ ಪದೇ ಪದೇ ನನಗೆ ಹಂಗಂತಾರ? ನಾ ಏನ್ ತಪ್ಪು ಮಾಡೇನಮ್ಮ? ಅಪ್ಪ ಆ ಮಾತು ಅನ್ನೋದ್ ನೋಡಿ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಮ್ಮಪ್ಪ ಯಾಕೆ ಆತರ ಅದಾರಮ್ಮ? ಇದರಲ್ಲಿ ನಿಂದೇನು ತಪ್ಪಿಲ್ಲಮ್ಮ, ಎಲ್ಲಾ ದೇವ್ರದ್ದು ತಪ್ಪು. ಹೆಣ್ಣಾಗಿ ಹುಟ್ಟಿದ ಮೇಲೆ ಇದೆಲ್ಲ ಸಹಕರಿಸ್ಬೇಕು. ಆ ದೇವ್ರು ಹೆಣ್ಣು ಗಂಡನ್ನ ಭೇದ ಭಾವ ಮಾಡಿದ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಇದನ್ನೆಲ್ಲ ಸಹಕರಿಸ್ಬೇಕು. ಹೆಣ್ಣು ಪ್ರಕೃತಿ, ಹೆಣ್ಣು ಭೂಮಿ. ಯಾಕ ಪ್ರತಿಯೊಂದಕ್ಕೂ ಹೆಣ್ಣನ್ನು ಹೋಲಿಸ್ತಾರೆ ಗೊತ್ತಾ? ಹೆಣ್ಣು ಎಲ್ಲಾದ್ರೂ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ತಾಳ, ಅದಕ್ಕೆ ಹೆಣ್ಣನ್ನ ಪ್ರತಿಯೊಂದಕ್ಕೂ ಹೋಲಿಸ್ತಾರೆ. ಈ ಪ್ರಪಂಚದಾಗ ಗಂಡ ಏನ ತಪ್ಪು ಮಾಡಿದ್ರೆ ನಡಿತೈತಿ, ಯಾಕಂದ್ರ ಅವ್ರ ಗಂಡ್ ಮಕ್ಳು. ಅದು ನಮ್ದು ನಡೆಯಲ್ಲ, ಯಾಕಂದ್ರೆ ನಾವ್ ಹೆಣ್ಮಕ್ಳು. ಹೆಣ್ಣಾಗಿ ಹುಟ್ಟಿದ್ಮೇಲೆ ಎಲ್ಲಾ ಹೊಂದ್ಕೊಂಡ್ ಹೋಗ್ಬೇಕು, ಅಂದ್ರೆ ಹೆಣ್ಣಿನ ಜೀವನ ಸಾಕಾಗುತ್ತೆ. ನೀ ಇಷ್ಟಕ್ಕೆಲ್ಲ ಹೆಂಗ್ ಕುಂತ್ರೆ ಜೀವನ ನಡೆಯಂಗಿಲ್ಲ. ಅಮ್ಮ ಎಷ್ಟೊಂತ ಸಹಕರಿಸ್ಬೇಕಮ್ಮ? ಅಮ್ಮ ನಮಗೂ ಮನಸ್ಸಿದೆ ಅಮ್ಮ, ಹೆಣ್ಣ ಹುಟ್ಟಿದ್ವಿ ಅಂತೇಳಿ ಇಷ್ಟೊಂದ್ ಕಷ್ಟನ? ಜೀವನ ಬೇಜಾರಾಗ್ಬಿಟ್ಟಿದೆ ಅಮ್ಮ. ಅಪ್ಪಾಜಿ ಈ ತರ ಮಾತಾಡೋದು ಕೇಳಿ ಕೇಳಿ ನನಗೆ ಸತ್ತೋಗ್ಬಿಡ್ಬೇಕಂತ ಅನಿಸ್ತದೆ. ಯಾಕಮ್ಮ ಆತರ ಮಾತಾಡ್ತಾ ಇದೀಯ? ನಿನಗೋಸ್ಕರ ನಾನಿದ್ದೀನಿ. ನಿನ್ನ ಮದುವೆ ಆಗಿ ನಿನ್ನ ಗಂಡನ ಮನೆಯೊಳಗ 100 ವರ್ಷ ಸುಖವಾಗಿರ್ಬೇಕು. ಅದನ್ನ ನಾನ್ ನೋಡ್ಬೇಕು. ಅದನ್ನ ಬಿಟ್ಟು ಸಾಯ್ತೀನಿ ಅಂತೆಲ್ಲ ಹುಚ್ಚಿ. ಅಮ್ಮ ನನ್ ಮದುವೆ ಗಿದ್ವಿ ಎಲ್ಲ ಆಗಲ್ಲ, ಯಾಕಂದ್ರೆ ನನ್ ಗಂಡ ಮಕ್ಳ ಮೇಲೆ ನಂಬಿಕೆನೇ ಇಲ್ಲ. ನಾನು ಇನ್ನೊಂದ್ಸಲ ಮದುವೆ ಅಂತ ಏನ್ ಹೇಳಕ್ ಹೋಗ್ಬೇಡಮ್ಮ. ಏನ್ರಿ ಮತ್ ಕುಡಿಯಕ್ಕೆಲ್ಲಿ ಸಿಗಬಹುದು? ಕೈ ಕಾಲು ಹೊಡೆದು ಕಟ್ಟಿ ಬಿಟ್ಟು ಆ ಕರಿಯನ್ನ ಮಕ್ಕಂಡ ಏನ್ರಿ ಎದ್ದನ ಎಲ್ಲ ಅವನು? ಹೌದು, ಬಂದ್ ಕಂಡ ಇಲ್ಲ ನೋಡ. ಮುಂಜಾನೆ ನಿನ್ನೆ ಫುಲ್ ಆಗ್ಬಿಟ್ಟು ದರ ಬೇರೆ. ಅವ್ ನೋಡ ನಿನ್ನೆ ಫುಲ್ ಹೊಡೆದ್ನಲ್ಲ, ಅದಕ್ಕ ಯಾವತ್ತ ಆಗೈತಿ. ನಾವೇನ್ ಕಡಿಮೆನ? ನಾವು ಫುಲ್ ಟೈಟ. ಆ ನಮ್ಗೆಲ್ಲ ಹತ್ತಂಗಿಲ್ಲ ಬಳ್ಳ್ಯಾವು. ಎಂತಿಂತ ಕುಡಿದ್ರು ಹತ್ತಂಗಿಲ್ಲ ನಮಗ. ಎಲ್ಲಿ ಹತ್ತಬೇಕಾದ ಎಂತಿಂತ ಇವತ್ ರಾತ್ರಿ ಏನಾರ ಮಾಡಿಬಿಟ್ಲೇ ದೋಸ್ತ. ಕೈ ಕಾಲು ನಡ್ಗ ಕಟ್ಟವಲ್ಲಿ ಈಗ ಏನಾರ ಬೇಕು ವ್ಯವಸ್ಥೆ. ಅವ್ ಯಾಕಂದ್ರ ಬರೋಣ ಮತ್ ಹೋಗಿ ಮನಿಗೆ. ನೋಡನ್ ತಡಿ, ಇನ್ನೊಂದ್ 10 ನಿಮಿಷ ನೋಡೋಣ. ಬರ್ಲಿಲ್ಲ ಅಂದ್ರೆ ಮನಿಗೆ ಹೋಗಿ ಹಾಕೊಂಬರ. ಆಯ್ತು ಬಿಡ್ಲ, ಮಾಡೋಣ ಹಂಗ ಮಾಡೋಣ. ಕರಿಯನ್ ಮನಿಗೆ ಹೋಗ ನಡಿ. ಆಗಾರ ಬರ್ಲಿಲ್ಲ ಅಂದ್ರ ಮತ್ ಬ್ಯಾಟ್ ತಡಿ ಅಂತಲ್ಲ ಏನ. ಈಗ ಒಂದ್ 10 ನಿಮಿಷ ನೋಡೋಣ, ಆಮೇಲೆ ಹೋಗೋಣ. ಆಯ್ತು ಬರ್ಲಿ ಅವ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಶೀತವಾಗಿದೆ ನನಗೆ. ಲೇ ಕುಡ್ಕೊಂಡ ಬರಕತ್ತಿನ್ಲಿ ಅವನು. ಕರಿಯ ಕರ್ಕೊಂಡು ಬಾರೋ ತಮ್ಮ. ನಮ್ಮ ಕೈ ಕಾಲು ನಡ್ಯಾಕತ್ತೇವ್, ನೀನ್ ಒಬ್ಬನ ಕುಡ್ಕೊಂಡ್ ಬಂದ್ರಿ ಹಂಗ್ಲಿ? ನಮಸ್ಕಾರ ಬಾ ದೋಸ್ತ. ನಮಸ್ಕಾರ ಬಾ. ನಮಸ್ಕಾರ. ಬಂದ್ ಸಂಪೋದೇನಪ್ಪ ನೀ ಯಾ ದೋಸ್ತರ? ನಿನ್ನೆಲ್ಲಿದ್ದ ಒಂಚೂರು ಕಂಡ್ರಲ್ಲೇ ನೀವು ನನಗೆ. ಲೇ ಕುಡಿಸ್ರಿ ನಮಗೆ ನೋಡ್ರಿ, ಕೈ ಕಾಲು ನಡ್ಯಾಕತ್ತೇವ್ಲಿ. ಯಾರಿಗೆ ಹೇಳ್ಬೇಕ್ಲಿ? ₹1 ರೊಕ್ಕ ಕೊಟ್ಟು ಮಕ ಕರ್ಕೊಂಡ್ರ ಅದಕ್ಕ ಮಗನ ಏನೇ ಸಿಕ್ಕಲ್ಲ ಟಿನ್ನರ್ ಹೊಡೆದ್ಬಿಟ್ಟಿನಿ. ಈಗ ಬಣ್ಣಕ್ಕೆ ಹಾಕ ಟಿನ್ನರ್ ಇತ್ತ ಮನೆಗೆ, ಅದೆಲ್ಲ ಜಡ್ಜ್ ಮಾಡ್ಬಿಟ್ಟೆ. ನಿಶೆ ಏನಿಬಿಟ್ಟದ ಈಗ. ಎಲ್ಲಿ ಅವನು ಕುಡ್ಕೊಂಡ್ ಬಂದ್ ಟಿನ್ನರ್ ಕುಡ್ದಾನ ಅಂತೀವನು? ನೀನ್ ರಾತ್ರಿ ದೇವದಲ್ಲಿ ಸುಳ್ಳ ಹಾಕತ್ತಾನ. ನೀನ್ ರಾತ್ರಿ ದೇವದಿಲ್ಲ ಹಂಗಾಗೈತ. ನಮ್ಗೆಲ್ಲ ಹತ್ತಂಗಿಲ್ಲ, ಹಿಂಗೆಲ್ಲ ಹತ್ತಿರ್ಬೇಕು ಆಟ. ಅಲ್ಲಿ ಬ್ಯಾರ್ನಾಗ ಮುಣಿಗತ್ತ ಮಕ್ಕಳ ನಾವ. ನೀವೆಲ್ಲ ಎತ್ತಬೇಕಲ್ಲ ದೋಸ್ತ? ನಮ್ಮ
ಏನ್ರ ಮಾಡ್ರಿ ಕೈ ನಡಕತ್ತೀವಿ ಎಣ್ಣೆ ಹೊಡಿಬೇಕೀಗ. ಈಗ ನಿನ್ನ ಹೋಗಿ ಏನಾರ ಮಾಡಿ ನನ್ ರೊಕ್ಕ ತರ್ಸ್ಬೇಕು. ಹೌದ್ ನೋಡಿ ದೋಸ್ತ ಐಡಿಯಾ ಮಾಡ್ಬೇಕು ನೀನ ಏನಾದ್ರ ಅಲ್ಲಿ ಸಾವ್ಕಾರ ಮಗ ಬರಕತ್ತಾನ. ಓ ಬಂತಲೇ ಬೇಕಾರ ಏನ ಮಾಡೋಣ? ಏನಾರ ಪ್ಲಾನ್ ಹಾಕ್ಬೇಕ. ಸುಮ್ಮನೆ ಕುಂದ್ರ ನಡ್ರಿ ಅಲ್ಲಿ ನೋಡಾರ್ದ. ಆಯ್ತು ಬಾ ಬಾ ನೀನು ಬಾ ಇಲ್ಲ. ಲೇ ಬೆಳಗ್ಗೆ ಕೊಂಡು ಬಂದ್ಬಿಟ್ಟೇನ ಅದು ನಮ್ಮನ್ನು ಬಿಟ್ಟು. ಏನಿಲ್ಲ ದೋಸ್ತ ಏನೇನಿಲ್ಲ. ಅವ್ರ ₹1 ಸಿಗಲಾರ ಕರ್ಕೋಬೇಕು. ನನ್ನ ಹೆಂಡತಿ ಬಣ್ಣ ಹಚ್ಚ ಕಟ್ಟಿದ್ರೆ ಡಿನ್ನರ್ ಮಾಡ್ಬೇಕು. ತಿನ್ನಾರ ನೀ ಕುಡಿದ ನಾ ಡಿನ್ನರ್ ಕುಡ್ದಿಲ್ಲ ಸುಳ್ಳು ಹಾಕತ್ತಿಲ್ಲ ಬೇಕಾದ್ರೆ ಲೇ ನಾವು ಕುಡಿತೀವಲ್ಲ ಅದಕ್ಕಿಂತ ಕಡಿಯತ್ತ. ರಾಕಿಲ್ಲ ಅದಕ್ಕೆ ಮತ್ತೆ ಹೊಡೆದಿದ್ದೆ. ಏನ್ ಮಾಡ್ಲೆ ಕೈ ನಡಕತ್ತೆ ನೋಡಿಲ್ಲಿ. ನಿನ್ಕಿಂತ ನನಗ ನಡಿಯಾಕತ್ತ ಕೆಲ್ಸಕ್ಕೆ ಹೋಗೋದು ಹೆಂಗ ಆತು ನಾ ಕುಂತ್ಕೊಂಡಿನಿ. ನೀನ ಏನಾರ ಮಾಡಿ ಸಾವ್ಕಾರ ಮಗ ಬರ್ತಾನಲ್ಲ ಏನಾರ ಪ್ಲಾನ್ ಮಾಡಿ ಒಂದ್ ₹1000 ಹೊಡ್ಕೊಂಡ್ ಬರ್ಬೇಕು ನೋಡಿ. ನಿನ್ನ ದೋಸ್ತ್ ಏನಾರ ಮಾಡಿ ಚಪ್ಪಲ್ಲ ಬದ್ಲಾಗ್ಯಾವಲ್ಲ ಏನಪ್ಪು. ಏಯ್ ಅಲ್ಲ ಆಯ್ತು ನೋಡಿ ಮಗನ ಯಾವ ಕಡೆ ಹೊಡ್ಕ್ಯಾಣ ಇಲ್ಲ ಐತಾನೆ ಅದು. ಅದಕ್ಕೆ ರಾತ್ರಿ ತುಳ್ಕೊಂಡ್ ಕುಡಿತೀನಿ ಹಂಗ ಕುಡಿಯ ಅಂತ ಹೇಳಿ ಬಾಯ್. ಈಗ ಹಂಗ ಸಾವ್ಕಾರ ಮಗ ಬರ್ತಾನೆ ಮೂವರಿಗೆ ಕೂಡಿ ₹1000 ಮಾಡ್ಕೊಂಬ ನೀನು ಹೋಗಿ. ಹೋಗ್ಬಾರ್ರಿ ನೀನ ಹೋಗ್ಬಾನ ಒಬ್ಬನು ಹೋಗ್ಲ. ನೀನಾದ್ರ ಸಾವ್ಕಾರ ಮಗ ಮೆಲ್ಲಕ ಜಗ್ತಾನ. ಅಂದ್ರ ಹೊಡ್ಸ್ಕೊಂಡ್ರ ನಾನ ಒಬ್ಬನ ಮಟ್ಟಿನ ಹೊಡ್ಸಿಲ್ಲ ಅಲ್ಲ ಹಂಗ ಹಂಗಲ್ಲಿ ದೋಸ್ತ ಯಾವತ್ತ ಜಾಸ್ತಿ ಬೇಕು ಬೇಡ ಮತ್ತಿನ್ನ ಬೇಕಲೇ ಯಬಸ್ಲೆ. ಅಯ್ಯೋ ಇಂಥವ್ ಕಡೆಗೆ ನಾವು ಬಳೆ ಮಾಡ್ಬೇಕಲ್ವ ಯಪ್ಪ. ಹೋಗ್ ಹೋಗ್ ಈ ಕಡೆ ಐತ್ಲಿ ಈ ಕಡೆ ಒಂದ್ ಎಲ್ಲಿ ಐತ್ರಿ? ಇಲ್ಲಿ ಐತ್ ನೋಡಿ ಇಲ್ಲಿ ಲೇ ಆ ಕಡೆ ಕರೆಕ್ಟ್ ಈಗ ಕರೆಕ್ಟ್ ಹೋಗ್ ಹೋಗ್ ಮೈ ಮೇಲೆ ಬಿದ್ದಿದೆ ಯಾವ್ದಕ್ಕ ಇನ್ನು ಕೆಲ್ಸಕ್ಕೆ ಹೋಗಿರಲ್ಲ 3 ಮಂದಿ ಇಲ್ಲೇ ಇದ್ರಿ ನೀವು ಕೆಲ್ಸಕ್ಕ. ಹಾ ಓ ಯಾಕೆ ಅಲ್ಲೋ ಅಲ್ಲಿ ಗೋಡಂಗ್ ಹೋಗಿ ಅವ್ನು ಮುಟ್ಟಿ ಹೊತ್ತಾಕ್ರಿ ಅಂತ ಹೇಳಿದ್ವಿ ಲಕ್ಷಣ ಅಲ್ಲ ನೀವು 3 ಮಂದಿ. ಓ ಕೆಲಸ ಏನ್ ಬೆಳಗ್ 3 ಮಂದಿ ಬಿಳ್ಬಿಟ್ರೆ ಕೊಡ್ರಿ ಅಂದ್ರ ಬರೋಬ್ಬರಿನ ಆತಾಳ ನಮ್ ಕೆಲಸ ಮುಗ್ದಾವತ್ ಹಂಗ ಇರಲ್ರಿ ಅದ ಕೆಲಸ ಇವತ್ತು. ಬೆಳಗ್ಗೆ ಕುಡಿದು ಬಂದ್ರೆ ಯಾವ ಕುಡದಲ್ರಿ ಕುಡ್ದಿರೇನಿಲ್ಲ ಚಪ್ಪಾಲಕ್ಕೆ ಅಂತ ಗೊತ್ತಾಗತ್ತ. ಎಲ್ಲ ಅದಲೆ ನೀ ಅಂತ ಕುಡಿದ್ರೆ ನಾನು ಕುಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಯಪ್ಪ ಸಾವ್ಕಾರ ನಾವು ಲಗುನ ಹೋಗ್ಬೇಕು ಅಂತಂದು ನಿಂತ್ಕೊಂಡಿದ್ದೀವ್ರಿ. ಹೊಟ್ಟಿ ತಾಳ ಹಾಕಕೈತಿ ಹೊಡೈತ್ರಿ. ಬಾಳ ಕತ್ತಿ ಎಬ್ಬಿಸ್ತೀರಿ 3 ಮಂದಿ ಅಲ್ಲ. ಬಾಳ ಹೊಟ್ಟೆ ಸಾವ್ಕಾರ ಏನ್ರ ಮಾಡ್ರಿ ನಮ್ಗ ನಷ್ಟಕ್ಕೆ ರೊಕ್ಕ ಕೊಡ್ರಿ. ಏನ್ ನಷ್ಟ ಮಾಡ್ರಿ? ಇಪ್ಪಿಟ್ಟು ಇಪ್ಪಿಟ್ಟು ಡಬ್ಬೆ ಇಡ್ಲಿ ಡಬ್ಬಿ ತಿನ್ನಾರ ನೀವು. ಅಲ್ಲೋ ರೊಕ್ಕ ಪಕ್ಕ ನಾವೆಲ್ಲಿ ಕೊಡ್ತೀವಿ ಎಲ್ಲ ಧನ್ಯರ ಕೊಡೋದಪ್ಪ ನಾವ್ ಕೊಡ್ತೀವ ನಿಮಗೂ ಗೊತ್ತೈತಿ ಎಲ್ಲ ಹಿರಿಯತನ ಮಾಡ್ರ ದೊಡ್ಡ ಧನ್ಯರ. ನಾವಿನ್ನು ಸಣ್ಣರು ದೊಡ್ಡರ ಹೆಂಗ್ ನಡೀತಾರ ಹಂಗ್ ನಡಿಬೇಕಪ್ಪ. ಬರೀ ದೊಡ್ಡ ದನ ಅನ್ಕಂತ ಹೋದ್ರ ಮತ್ತ ನೀವು ದನರಾಗದ್ ಯಾವಾಗ ಮುಂದೆ ನಿಮ್ದಲ್ರಿ ಸಾವ್ಕಾರ. ಆತು ನಾವು ಕಲಿತೀವಿಲ್ಲ ಅನ್ನಂಗಿಲ್ಲ ಆದ್ರ ಈ ಸದ್ಯ ಹಿರಿಯರ ಮಟ್ಟ ನಾವ್ ಮಾಡ್ಬಾರ್ದು. ಗೊತ್ತೈತಿ ನಿನಗ ನಾ ಏನ್ರ ಮಾಡ್ತಾನೆ ಅವ್ರ ಇರೋ ಮಟ್ಟ ನಮ್ದಲ್ಲ ಅವ್ರು ಹೋಗಿದ್ಮೇಲೆ ನೋಡೋಣ. ನೋಡ್ರಿ ದೊಡ್ಡ ಸಾವ್ಕಾರ ನಮ್ಗ ಒಟ್ಟ ಇಲ್ಲ. ದೊಡ್ಡ ಸಾವ್ಕಾರ ನಮ್ಮನ್ನ ಯಾವಾಗ್ಲೂ ಬಿಟ್ಟು ಇರಂಗಿಲ್ರಿ. ದನ್ಯಾರ ಒಟ್ಟ ನಮ್ನ ಬಿಟ್ಟ ಕೊಡಲ್ರಿ. ದನರ ಅಷ್ಟಲ್ಲ ಮೊನ್ನೆ ಏನಂದ ಸಾವ್ಕಾರ ಲೇ ನಂದ್ ಮ್ಯಾಲಿಂದ ಏನೈತಲ್ಲ 6 ಎಕರೆ ಹೊಲ ಅದ್ ನಿನ್ ಮೆಸ್ಲಸ್ ಮಗನ ಅಂದ್ರ ಅಷ್ಟ ಅಲ್ರಿ ಸಾವ್ಕಾರ. ನನ್ನ ಮಗಳಿಗೆ ಬಟ್ಟೆ ಕೊಟ್ಟು ಕಳ್ಸಿರ ಬಟ್ಟೆ ನಿಮ್ಗೆ ಏನು ಗೊತ್ತೈತ್ರಿ ನಮ್ಮ ಅವ್ವರ್ದ ಮನಸ್ಸು ಅಂತದ್ದು ಆಡದ. ಹೌದು ಬಟ್ಟೆ ಅನ್ನೋದ್ರಾಗ ನೆನಪಾತ್ ನನಗ ಅವ್ರ ಬಟ್ಟೆ ಕೊಟ್ಟಿದ್ರಲ್ಲ ಅವನ್ನ ಎಲ್ಲಿಟ್ಟಿರಿ? ಅವ್ರ ಅದ್ರ ಸುದ್ದಿ ಯಾಕೆ ಕೇಳ್ತೀರಿ? ಬೇಕಾದ್ರೆ ನನ್ ಗೆಳೆಯರ್ ಕೇಳ್ರಿ ಅದ್ರ ಹಣೆ ಬರ ಏನಾಗೈತೆ ಅಂತಂದ ಅವನ ಯಾವನ ಬಾಡ ನಮಗ ಮಗ್ಳು ಹಿಂಗ್ ಇಟ್ಕೊಂಡ್ ನಿಂತ್ಕೊಂಡಿವಿ ಹೊತ್ಕೊಂಡು ಹೋಗ್ಬಿಟ್ಟ ಅವ್ರ ಇಟ್ಟಾಗ ಯಾವ ಬಾಡ ನಮಗ ಹೊತ್ಕೊಂಡು ಹೋಗ್ಬಿಟ್ಟ. ಸಾಕ್ ಬಾಯಿ ಮುಚ್ಚ್ರಿ ನಾನು ಇದವ್ರನ ಏನ್ ಮಾಡ್ತೀರಿ ಎಲ್ಲಾ ಕತ್ತಿ ನನಗ್ ಗೊತ್ತೈತಿ. ಅವ ಅರ್ಬಿ ಕೊಟ್ಟದು ಅಲ್ಲಿ ಹೋಗಿ ಅವ ಶಿವ್ಯಾಗ ಅರ್ಬಿ ಅಂಗಡಿಗೆ ಹೋಗಿ ಮಾರಿ ಮಾರಿ ಹೋಗಿ ಕುಡದ್ 3 ಮಂದಿ ಭವಾನಿ ಬಾರ್ನೆ ಹೋಗಿ ಕುಡದ್ ಬಂದಿರ ಅಂತ.
ಇವ ಪ್ಯಾಚಪ್ ಮಾಡಕ್ ಬರ್ತಾ ನೀನೇನೈತಲ್ಲ ಇಬ್ರು ಹೊಂದ್ಸಾಕ್ ಬರ್ತೀರಿ. ಹಂಗಿಲ್ಲ ಅಲ್ರಿ ಸೌಕರ್, ಹಂಗಿಲ್ಲ ಅದ. ಬೇಕಾರ ಪತ್ತೆ ಹಚ್ಕೊಂಡ್ ಬರ್ತೀವಿ. ಸಿಐಡಿ ಕೊಟ್ಟಿವಿ ನಾವು ಅದನ್ನ ಮೊನ್ನೆ. ಅದ ಶಿವು ಬಾಡ್ಯ ನನಗ ತೋರ್ಸಿದ ಎಲ್ಲ ನಿಮ್ದು CCTV ತೆಗೆದು ತೋರ್ಸ ನನಗವ. ಅವ್ನ ಅಂಗಡಿ CCTV ಅದ ಬರ್ತ್ ಬಿಟ್ರೆ ಹೆಂಗ? ಈ ವಿಷಯ ಏನ ದೊಡ್ಡದೇನಾರ ಗೊತ್ತಲ್ಲ, ದೊಡ್ಡದೇನಾರ ಏನಾರ ಗೊತ್ತಾಗದ ಕರೆ ಹೋದ್ರ ನಿಮ್ಮನ್ನ 3 ಮಂದಿ ಏನೈತಲ್ಲ ಗೊತ್ತೈತಲ್ಲ ಹಳೆ ಆಟ ಅವ್ರು ಕರ್ಕೊಂಡು ಕೆಲ್ಸಕ್ ಹೋಗಿಲ್ಲ ನೀವು 3 ಮಂದಿ. ಏನ್ರಿ ಅಲ್ಲ ಗೊತ್ತಾಗತ್ ನನಗ. ಕೊಡ್ರಿ ಸೌಕರ್. ಅಲ್ಲ ಕೊಡ್ತಾನೆ ಇಲ್ಲಿ ಅಲ್ಲಿ ಹೇಳ್ತಾನ ನಾಶ ಮಾಡ್ಬಿಡು. ಅಲ್ಲಿ ಮಾತು ಹೋಗಲ್ಲ ಹೋಗಂಗಿಲ್ಲ ಅಲ್ಲಿ. ಸಾಕ್ ಮತ್ತೆ ಎಲ್ಲಿ ಹೋಗ್ಕಂದಿದ ನೋಡ ಸೌಕರ್ ಅವ ಉಪ್ಪಿಟ್ನಾಗ ಉಪ್ಪು ಹಾಕಲ್ರಿ. 3 ಮಂದಿ ಕುತ್ಕೊಂಡ್ ಕತ್ತಿ ಎಬ್ಸ್ಕೊಂಡ್ ಕುಂತೀರಿ ಈಗ. ಕತ್ತಿ ಅಲ್ರಿ ಸೌಕರ್. ಅಲ್ಲಿ ಹೋಗಲ್ಲ. ಏನ್ ಉಪ್ಪಿಟ್ಟು ಅಂತಾರ ಅವ್ರ ಅಂಗಡ್ಯಾಗ? ಉಪ್ಪು ಅಂದ್ರೆ ಖಾರ ಅಲ್ಲ. ನಿಮ್ಗೆ ಹೆಂಗ್ ಇಷ್ಟ ಆಗತ್ತಲ್ಲ ಉಪ್ಪಿಟ್ನಾಗ ಏನೋ ಉಪ್ಪು ಹಾಕಲ್ಲ ಅಂತ ನೋಡು. ಅಲ್ಲ ಅವ್ರ ಉಪ್ಪು ಹಾಕಲ್ರಿ ಉಪ್ಪಿಟ್ನಾಗ. ಒಟ್ಟು ಒಂದೇ ಸರಿ ಇಬ್ರು ಮಣ್ಣ ಶಿರಾಕ್ ಉಪ್ಪು ಹಾಕೋತಾರ ಗೊತ್ತಲ್ರಿ ಸೌಕರ್ ನಿಮ್ಗ? ಉಪ್ಪು ಹಾಕ್ಯಾನ ಅದಕ್ಕೆ ನಾವ್ ಅಲ್ಲಿ ತಿನ್ನಲ್ಲ. ಹಾಕಿದ್ರೆ ಹಾಕಿರ್ಬೋದು ಬಿಡವ. ನೀವಂತ್ರ ಕೆಂಪು ಉಪ್ಪು ಹಾಕಿರಲ್ಲ ಹೊಟ್ಯಾಗ. ಏನ ಕೆಂಪು ಉಪ್ಪು ಹಾಕ್ಯಂದ ಹೋಗಿರ ಅದಕ್ ಮತ್ತ ಉಪ್ಪು ಹಾಕ್ಯಾನ ಕಾಣಿಸೈತಿ ನಿಮ್ಗ. ಸೌಕರ ಆಯ್ತು ಮರ ಅದೆಲ್ಲ ಇರ್ಲಿ ನೋಡ್ರಿ ಸೌಕರ, ಒಂದ್ ಮಾತು ಹೇಳ್ತೀನಿ. ದೇತು ದಿಲಾತು ದೇರೆ ಒಳಗ ಗರ್ ಬತ್ತಾತು ಇವೆಲ್ಲ ನಮ್ಗ ನಕ್ಕು. ಕೊಡಾಗಿದ್ರ ಕೊಡ್ರಿ, ಇಲ್ಲಕ್ರ ಬಾಲಿ ಅವ ಹೇಳನಲ್ಲ ನಾವು ನನಗ ಊರಲ್ಲಿ ಕಲ್ತಿ ನೋಡಿ ಹಿಂದಿ. ಯಾಕೆ ಹೇಳ ಕ್ಯಾಂಪ್ ಅಮ್ಮ ಒಳಗ್ ಹೋಗ್ಯಾಳ ಅಂದ್ಮೇಲೆ ಹಿಂದಿ ಮಸ್ತ್ ಬರ್ತಾವ. ಇರ್ಲಿ ಈಗ ನೋಡ್ರಿಲಿ ದೊಡ್ಡ ಸಾಕರ್ ಗೊತ್ತಾದ್ರೆ ನಿಮ್ಗೆ ಗೊತ್ತೈತ್ ಕತಿ. ನಾಳೆ ನಮ್ಮನ್ನ ಇದನ್ನ ಮಾಡಿಸ್ಕೊಡ್ರಿ ಹೋಗ್ರಿ ಕೆಲ್ಸಕ್ಕ. ಈಗ ಅಲ್ಲಿ ಹೋಟೆಲ್ ಒಲ್ರಿ ನೀವು ಒಟ್ಟವಲ್ರಲ್ಲ ಉಪ್ಪು ಹಾಕ್ತಾನಲ್ಲ ಅವ. ಆಯ್ತು ನೀವು ಎಷ್ಟು ಉಪ್ಪು ಹಾಕ್ತೀರಿ ಈಗ ಕೊಡ್ತಾನೆ. ನಾಷ್ಟ ಮಾಡಿ ಕರೆಕ್ಟ್ ಆಗಿ 10 ನಿಮಿಷ ನೀವು ಅಲ್ಲಿ ಇರ್ಬೇಕು ನೀವು. ಹಿಂಗ ಹಾಕಿ ಬಿಡ್ರಿದ್ರ ತುಂಬಾ. ಅಂದ್ರೆ 20,000 ಹಾಕ್ಲೇನೆ ನಾಷ್ಟಕ್ರಿ ನಾಷ್ಟಕ್ 100 ರೂಪಾಯಿ ಸಾಕು. 10 ನಿಮಿಷ ಬ್ಯಾಡ್ರಿ, 5 ನಿಮಿಷ ತೆಗಿಸ್ತೀವಿ. ನಮ್ಗೆ 2,000 ರೂಪಾಯಿ. ಅಲ್ಲ ಮತ್ತೆ ಅದೇ ಬಿಡು ನೀರ್ ಹಾಕ್ಲಾರ ಬಡಕ್ ಹಿಂಗ್ ಎಟ್ಟಿತ್ತು 5 ನಿಮಿಷ ಮುಗಿಸ್ಕೊಂಡ್ ಹೋಗ್ತಿರಲ್ಲ. ಸುಕ್ಕ ಹೊಡೆದ ಮಕ್ಕಳದೇವ್ ದಕ್ಷ ನೋಡಿ ಇಲ್ಲೇ ಬಂತು ಬಾಯಾಗ ಅವ ಹೇಳಕತ್ತಾನ. ಅಲ್ಲ ನಮ್ಮ ಮನೆಯಾಗೆಲ್ಲ ಮಕ್ಕಳ್ಕಂತೀರಿ. ಇರ್ಲಿ ಏನ ಮಾಡಕ್ಕಾಗಲ್ಲ. ಹೆಂಗಸರಿಗೆ ಹೆಣ್ಮಕ್ಳಿಗೆ ಏನದ ಮೇಕಪ್ ಚಟ ಅಂತ, ಗಂಡ್ಮಕ್ಳು ಕುಡಿಯೋ ಚಟ ಅಂತ ಗೊತ್ತೈತ್ ನಮ್ಗ. ನೋಡ್ರಿ ಕುಡಿಬೇಕಂದ್ರ ಯಾವಾಗಾರ ಅದು ವಾರದಾಗ 7 ದಿವಸ ಆಟ. ನೀವೆಲ್ಲಿ ಸಣ್ಣ ಸಾವುಕಾರ ಅಂದ ಕೂದ್ಲು ಈಗ ಉದ್ರಾಕಂತಾವ ಅಲ್ಲಿ ಮತ್ತೆ ಕೂದ್ಲು ಆಯ್ತು ತಗೊಂಡ್ ಹೋಗ್ರಿ. ಈಗ 100 ರೂಪಾಯಿ ಐತಿ ತಗೋ ಜಲ್ದಿ ಬಡ ನೋಡಿಲ್ಲಿ 3 ಮಂದಿ ನಾಷ್ಟ ಮಾಡ್ರಿ. ನಾಷ್ಟ ಮಾಡಿ ಹೋಗ್ರಿ. ಅಲ್ಲ ಅದು ಒರ್ಜಿನಲ್ ತಲಿ ಕಟ್ಸ್ಬಿಡು, ಫೋಟೋ ನೋಟ ಅಲ್ಲ. ಡೌಟ್ ಹೊಡ್ಯಾಕತ್ತೈತ್ರಿ ನಮ್ಮಪ್ಪ ಅಲ್ಲಿ ಇಟ್ಟಾನ ಬಾಳ ಒಟ್ಟ ಅದಕ್ಕ ಇದು ಸಿಕ್ಕಾಪಟ್ಟೆ ರೊಕ್ಕ ಅದಾವ. ಅವನ ಸೌಂದ್ರ ತಕೊಂಡ್ ತಗ ಅದನ್ನ ತಗೊಂಡ್ ಇದನ್ನ ಮಾಡ್ರಿ. ಅಂದ್ರ ನೀವು ಕಾಲ್ರ ಗುಂಪಿಗೆ ಸೇರಿದ್ರೆ ಥ್ಯಾಂಕ್ ಯು ರೀ ಸೌಕರ, ಥ್ಯಾಂಕ್ ಯು. ಇನ್ನೇನ್ ತಗೋ ಮತ್ತ ಇನ್ನೇನೈತ ನಮ್ನ ಅದ್ರಾಗ ಸೇರ್ಸ್ಕೊಂಡ್ ಹೋಗಾರ ನೀವು. ಫಾರ್ಮ್ ತುಂಬಕ್ರಿ ಅಪ್ಪ, ನಮ್ ಸಂಘಕ್ಕೆ ಸೇರ್ಬೇಕಂದ್ರ ಫಾರ್ಮ್ ಅಲ್ಲಿ ಲೆಕ್ಕ ಅರಿತು ಬಿಡು ನೀವು. ಫಾರ್ಮ್ ತುಂಬಿಸಿ ಹೇಳಿದ್ರೆ ಕಡೆಗೆ ಏನೈತಲ್ಲ ಇವ್ ಅಂಗಿ ಪ್ಯಾಂಟ್ ಕೂಡ ನಾನು ಬಿಚ್ಚಿ ಶಾಲೆ ಬಿಚ್ಚಿಸ್ಕೊಂಡ್ಬಿಡು. ಅದ್ ಹೇಳ್ತಾ ನೋಡಲ್ಲಿ ಚೊಲೋ ಕೆಲ್ಸ ಕೊಡ್ತಾನ. ತಡಕ ನಾವು ನಾಷ್ಟ ಮಾಡಿ ಬರ್ತೀರಿ. ನಾಷ್ಟ ಮಾಡಿ ಬರ್ತೀರಿ ಹೋರಿ. ಇಲ್ಲ ಹೋರಿ. ಸರಿ ಜಲ್ದಿ ಕೆಲಸ ಮಾಡ್ಕೊಂಡ್ ಹೋರಿ. ಅಲ್ಲಿ ಜಲ್ದಿ ಕೆಲಸ ಮಾಡ್ಬೇಕ. ನಿಮ್ದೇನೈತ ಮುಗಿಸ್ಕೊಂಡ್ ಹೋರಿ. ಅಲ್ಲ ನಾ ಹೊಕ್ಕನ ಮತ್ತೆ ಕಸಾಕ ನಿಂತಿರಿ. ಹೋರಿ ಇವೇ ಸಾವುಕಾರ್ಲಿವ 100 ರೂಪಾಯಿ ಕೊಟ್ರೆ ಹಾಕ ತಂದ್ಲಿ ಅದ ಯಾವಾಗ 100 ರೂಪಾಯಿ ಅದಕ್ಕಾಗತ್ತ. 100 ರೂಪಾಯಿ ಅದಕ್ಕಾಗತ್ತ. ನಾ ಇರೋದು 3 ಮಂದಿ, 1 ಕ್ವಾರ್ಟರ್ ಬರಂಗಿಲ್ಲ. ಎಷ್ಟಾಗೈತಿ ರೇಟಿಗೆ? 180 ರೂಪಾಯಿ. 130 ತಗೊಂಡಿದ್ನಲ್ಲವ. ಇನ್ನ 200 ಚಿಲ್ಲರ್ ಬೇಕು. ಅದಕ್ಕೆ ಏನ್ ಮಾಡೋಣ ಈಗ? ಇಲ್ಲ ನೀನ ಏನಾರ ಐಡಿಯಾ ಮಾಡ. ಅದನ್ನ ನೋಡಕತ್ತೀನಿ. ಆದ್ರ ಕೆಲಸ ಟೆನ್ಷನ್ ತಗೊಬಿಡ್ತಾ ಇಲ್ಲಿ. ತಗೋ ನೀವು ಇಲ್ಲೇ ಕುಂದ್ರಿ, ಹಿಂಗೋಗಿ ಹಿಂಗ ಬರ್ತೀನಿ. ಮುಂದೆ ಅಡಿಗೆ ಬರ್ಬೇಕಾ? ತಡಕನ ಬಂದ ನನಗ ತಡ್ಕೊಳಕ್ ಆಗ್ತಾ ಇಲ್ಲ. ಕೈ ನಡಗತ್ತವಳೆ ದೋಸ್ತ. ಡಿನ್ನರ್ ನಿಶನ್ ಹಿಡಿತಿಲ್ಲ ಬಂದಾಗಿದ್ದ ಓಟ ಹಿಡಿತು. ಜಲ್ದಿ ಹೋಗು. ಇಲ್ಲೇ ಬಂದೆ. ಜಲ್ಬಾರಿ ದೋಸ್ತ. ಬರ್ತೀನಿ ಇರ್ರಿ. ಜಲ್ದಿ ಬಾ. ಜಲ್ದ ನನ್ಗೆ ಇವತ್ತು 2 ಕ್ವಾರ್ಟರ್ ಕುಟ್ಕೊಂಡು ಕೆಲ್ಸಕ್ಕೆ ಹೋಗ್ಬಾರ್ದ ನೀವು? ಯಪ್ಪ ಇವ್ರು ಪೂಜೆ ಮಾಡತ್ತಾರ ಇವತ್ತು. ಸೂರ್ಯ ಇವತ್ತು ಯಾವ ಕಡೆ ಹುಟ್ಟೇನೋ ಏನ. ಹೋಗು ಮರೆಯ.
ತಗ ಸಾಕು ಇಲ್ಲಿ ಆಟ ಬರುತ್ತೆ ಏನ್ ಆಶ್ಚರ್ಯ ಇವತ್ತು. ಏನಾಗೈತಿ ನಿನಗ ಆಗ ಬೆಕ್ಕ ಅಡ್ಡ ಬರ್ತಾವಲ್ಲ ಆಗ ಅಡ್ಡ 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 ಬಂದ್ಬಿಡೋದು ಪೂಜಾ ಪುನಸ್ಕಾರ ಮಾಡೋ ಹೊತ್ನಾಗ ಮನೆಗ ಶಾಂತಿ ನೆಮ್ಮದಿ ತಾಳ್ಮೆ ಇರ್ಬೇಕ ಆಗ ಹಿಂಬಲತ್ತಿ ಬಂದ್ಬಿಟ್ಟೆ ಆಗ ಎಲ್ಲಾರ ಒಕ್ಕರ ಆಗ್ತೈತೆ ಮುಚ್ಚಿಡ್ಬಿಟ್ಟು ನಿನಗ ಆಗ ಹೊರಗೆ ಬರ್ತೀವಿ ಬೆಕ್ಕ ಬೆಕ್ಕ ಅಡ್ಡ ಬಂದಾಗ ಬರ್ತೀವಿ ಮನ್ಸಿಗೆ ಶಾಂತಿ ನೆಮ್ಮದಿ ಎಲ್ಲಾ ಆತಪ್ಪ ಭಗವಂತ. ಇವತ್ ಯಾವ ದಿವ್ಸ ಆಯ್ತೈತ ನೀವು ಪೂಜೆ ಮಾಡತ್ತೀರಲ್ಲ, ಮನುಷ್ಯಾಗ ನೆಮ್ಮದಿ ಶಾಂತಿ ಬೇಕಾತಂದ್ರ ಏನ್ ಮಾಡ್ಬೇಕ ಭಗವಂತನ ಧ್ಯಾನ ಮಾಡ್ಬೇಕ ನಾಮಸ್ಮರಣೆ ಮಾಡ್ಬೇಕು ಮುಂಜಾನೆ ಎದ್ದದ ರಾತ್ರಿ ಮತ್ತ ಟಿವ್ಯಾಗ ಹೋಯ್ಕಂತವಿಲ್ಲ ಮೆಡಿಟೇಷನ್ ಮಾಡ್ರಿ ಧ್ಯಾನ ಮಾಡ್ರಿ ಅಂತ ಹಂಗ ಮಾಡ್ಬೇಕ ಅನ್ನೋದಕ್ಕ ನಾನು ಏನೋ ಪೂರ್ತಿ ಮನಸ್ಪೂರ್ವಕವಾಗಿ ನಮ್ಮ ಅಮ್ಮನ ಅದನ್ನ ನಮಸ್ಕಾರ ಮಾಡಿ ಪೂಜೆ ಮಾಡ್ಬೇಕಂತ ಬಂದ್ರ ನಾವ್ ಅಡ್ಡ ಆಗ ಬೆಕ್ಕ ಬರ್ತಾವ್ರ ಅಡ್ಡ 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 ಆಗ ಬರ್ತಾವ ಹಿಂದಾಗ ವಿಪಾಲ ಹತ್ಕೊಂಡ ನೋಡು ನಾನಂತೂ ಇವತ್ತು ಪೂರ್ತಿ ಚೊಕ್ಕ ಮನುಷ್ಯ ಆಗ್ಬಿಟ್ಟಿನಿ ಪೂರ್ತಿ ಹೊಸ ಪೇಜ್ ಬಿಳೆ ಪೇಜ್ ಕ್ಯಾನ್ಸಲ್ ಎಲ್ಲ ಚೇಂಜ್ ಅವತ್ತ ಆ ಬುದ್ಧಿಗ ಬೋಧಿ ವೃಕ್ಷದ ಕೆಳಗೆ ಹಂಗ ಜ್ಞಾನೋದಯ ಆದ ಹಂಗ ಇವತ್ತ ಅವನವನ ಅಲ್ಲ ಆ ನಮ್ ದನಿ ನಮ್ ಸಾವ್ಕಾರ ಯಾವಾಗ ಬುದ್ಧಿ ಹೇಳಿದ ಅಲ್ಲಲ್ಲೇ ತಮ್ಮ ದುಡ್ಕದ್ ಹಿಂಗ ದುಡ್ಕಂದ್ ತಿನ್ಬೇಕ್ಲಿ ಬಾಳೆ ಹಿಂಗ ಮಾಡ್ಕೊಂಡ್ ತಿನ್ಬೇಕ್ಲಿ ಅಂತ ಅಂದ್ಬಿಟ್ಟ ಹಾ ನನಗ ಅವತ್ತ ಲೈಟ್ ಹತ್ತು ಅದು 100 ಕ್ಯಾಂಡಲ್ ಬಲ್ಬ್ ಹತ್ತಿದಾಗ ಹತ್ತಿ ನನ್ನ ತಲೆಯಾಗ ಏನ್ ಯಾಕಲ್ಲ ಅಂತ ತಿಳ್ಕೊಂಡು ಎಲ್ಲಾ ಬಿಟ್ಟು ಇನ್ನೊಂದು ವಿಷಯ ಗೊತ್ತಾ ನಾನು ಚೊಕ್ಕಾಗಿ ನೀವು ಹೊತ್ತಿದ್ದ ಎಣ್ಣೆ ಹೊಡೆದ ಬಿಟ್ಟೆ ಕುಡಿಯೋಣ ಅಲರ್ಜಿ ಹೊಟ್ಟೆ ನೋಡಿ ಹೊತ್ತಿದ್ದ ಚೊಕ್ಕ ಬೆಳೆ ಪೇಪರ್ ಆದಾಗ ಹಾಕಿನಿ ಯಪ್ಪ ನೀವು ಕೂಡ ಬಿಟ್ಟಿರಾ? ಅಪ್ಪಟ್ಟು ಚಿನ್ನದ ಮೇಲೆ ಸಂಶಯವೇ ನನ್ನ ಮೇಲೆ ನಮ್ಗೆಲ್ಲ ನಿನ್ನ ಮೇಲೆ ಆಣೆ ಬೇಡ 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 ಬೇಡ. ಯಾಕ ಅಲ್ಲಿ ನೋಡಿ ಆಣಿ ಇಟ್ಟಿಟ್ಟೆ ನೋಡ್ರಲ್ಲಿ ಮ್ಯಾಲ ಹೋಗ್ಯಾರ. ಅಯ್ಯೋ ಏಯ್ ಎಷ್ಟು ವಯಸ್ಸಾಕಿಗೆ 160 ಮತ್ತ ಹೋಲಾರ ಇಲ್ಲೇ ಇರ್ತಾಳ ಆಕಿ ಅದಕ್ಕೆಲ್ಲ ಆಗಿತ್ತದ ನಿನಗೆ ಗೊತ್ತ ಹೋಲ್ ಬಿಡೋ ಮಾರ ನನ್ನ ಮೇಲೆ ನಂಬಿಕೆ ಇಲ್ಲ ಬೇಕಾದ್ರೆ ಇವತ್ತು ನೋಡಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಲಿ ನಾ ಎದಕ್ ಹೊಂಟಿನಂತ ಮಾಡಿ ನಮ್ ದನ್ಯರ ಹೊಲಕ್ಕ ಬಂದ್ಬಿಡಲೆ ಗೆಳಕ್ ಹೋಗಂತಿ ಅಂದ್ರ ಕೆಲಸ ಕೊಂಡಿರಿ ಕೆಲ್ಸಕ್ಕ ಯಪ್ಪ ನೀವು ಕೆಲ್ಸ ಕೊಟ್ಟಿರಿ? ಖರೇವ ಇವತ್ತು ಕೆಲ್ಸಕ್ಕೆ ಹೊಂಟಿ ನಾನ ಸುಳ್ಳಲ್ಲ ನಮ್ ಸಾವ್ಕಾರ ಏನ್ರಿ ಯಾಕಾಗ್ಲಿ ಲೇ ಬಾಲೆ ಗಿಳೆ ಹೊಡಿ ಏನ್ರ ಸಿಗುತ್ತಾ ರಾತ್ರಿ ಒಂದಿಟ್ಟು ಪಗಾರ ಒಯ್ಯಂತಾನ ಬರ್ಲ ಹಂಗಾದ್ರ ಸರಿ ಹೋಗ್ ಬರ್ರಿ. ಹೋಗಿ ಬಂದೆ ಮತ್ತೆ ಕೊಡ್ಬಂದ್ರಿ? ಏನಿಲ್ಲ ಅವ ಕಲ್ಯಾಣನಲ್ಲ ಅವ ಏನ್ ಮಾಡಿದಂದ್ರ ನಿನ್ನ 5 ರೂಪಾಯಿ ಕೊಡ ಮಾವ ಅಂತ ಇಸ್ಕೊಂಡ ಅವ ಹೊಳ್ಳೆ ಕೊಡ್ಲಿಲ್ಲ ಬಸ್ಸಿಗೆ ಹೋಗ್ಬೇಕು ಗಾಡಿ ನೋಡಿದ್ರಿಲ್ಲ ಬ್ಯಾಂಕಿಗೆ ಹೋದ ತಕ್ಷಣ ಬರ್ಬೇಕ 3 ದಿವಸ ಬಂದೈತಿ ಬಸ್ ಚಾರ್ಜ್ ಕೊಡ್ತೇನೆ ನನಗ್ ಗೊತ್ತಿತ್ತು ನೀವ್ ಏನೇ ಪ್ಲಾನ್ ಮಾಡಿರ ಅಂತ ಹೇಳಿ. ಹೊಡಕ ಬರ್ತೀವಿ ಏನಲ್ಲ ಹೇಳ ಮಟ್ಟ ಕೇಳ ನಿಂದ ಏಟ್ ಕೊಟ್ಟಿರ್ತಿದಿ ಇವತ್ತ ಡಬಲ್ ಮಾಡ್ಕೊಡ್ತೀನಿ 100 ಕೊಟ್ರಿ 200 ಕೊಡ್ತೀನಿ 500 ಕೊಟ್ರೆ 1000 ಕೊಡ್ತೀನಿ ಚೀಟಿ ಹಾಕ್ತಿರಲ್ಲ ನೀವು ಹೆಣ್ಮಕ್ಳ ಡಬ್ಬಿಗೆ ಹಂಗ ನನ್ನ ತಾರೀಕು ಅವಾರ ನೀವತ್ತು ಏಟ್ ಕೊಡ್ತೀರಿ ರಾತ್ರಿ ತಂದು ಕೊಡ್ಲಿಲ್ಲ ಅಂದ್ರೆ ಅಲ್ಲ ಹೋಗಲ್ಲ ಸಾಕ್ ಬಿಡ ನಿನ್ ರಾಮಾಯಣ. ಮದ್ವೆ ಆದಾಗಿಂದ ಇದೇ ಕೇಳಿ ನಾನು. ಹಿಂದೂ ಕ್ಯಾನ್ಸಲ್ ಅದ ಇವತ್ತಿನಿಂದ ಹೊಸ ಲೆಕ್ಕ ಏನ್ ಬೇಕಾದ್ರೆ ನೋಡಿ ಗೊತ್ಕೊಂಡು ನೋಡು 100 ಕೊಡಿ 200 ಕೊಡ್ತಾ 500 ಕೊಡು 1000 ಕೊಡ್ಲಿಲ್ಲ ಅಂದ್ರೆ ಅಲ್ಲ ನೀವ್ ಕರೆನ ಕೆಲ್ಸ ಕೊಟ್ಟಿರೋದಿಲ್ರಿ? ಯಪ್ಪ ಅಪ್ಪಟ ಚಿನ್ನದ ಮೇಲೆ ಸಂಶಯ ಇದೆ ಆಯ್ತ್ ತಗೋರಿ. ತಂಬೋಗ ತಗೊಂಡ್ಬರ್ತೀನಿ. ಏನ್ ಅನುಮಾನ ಪಿಶಾಚಿ ಗಂಟು ಬಿತ್ತು ಅವನಿದು ನನಗ ಅಲ್ಲ ಇನ್ನೊಂದು ವಿಚಾರ ನನ್ನ ಮನ್ಸಿಗೆ ಬಂತೀಗ ಏನಂದ್ರ ಎಷ್ಟು ಸರಳ ರೊಕ್ಕ ಹೆಣ್ಮಕ್ಳ ತಲೆ ಎತ್ತದ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಅಡ್ಡಾಡಿ ಪಡ್ಡಾಡಿ ಕಟ್ಗಿ ಕಡದ ನೀರ್ ಹೊತ್ತ ಗಳಕ್ ಹೋಗಿ ಏನೇನ ಮಾಡಿ ಮುಂಜಾನೆ ರಾತ್ರಿ ಮಟ್ಟ ನೀರ್ ಇಸ್ಕೊಂಡ್ ರೊಕ್ಕ ತರಬೇಕಾಗಿತ್ತ ಒಂದ ಕರ್ಪುರದಾಗ ಹೊತ್ತಿತ್ತ ಹಿಂಗ ಮಾಡ್ಬೇಕಂದ್ರ ಯಾಕೆ ಬೇಕಂತಾರ ಮಗಂತ ಆತ ಇನ್ನ ಮೇಲೆ ಮುಂಜಾನೆ ಹತ್ಬಿಟ್ಟ ಪಾದ ಪೂಜಾ ಅದು ಇದಂತ ನಿಂತ ಬಿಡ್ತಿಕ್ಕಿದ್ದಾಲೆ ದೇವ್ರಿಗೆ ಅಂತ ಮೊದ್ಲಾಗ ಹೆದರ್ತಾ ಇದೆ ದೇವ್ರಿಗೆ ಹೆದರ ಕೊಟ್ಟ ಬಿಡ್ತಾಳ ಇನ್ನ ಮೇಲೆ ಚಲೋ ಅಂದ್ರ ಚಲೋ ಟ್ರಿಕ್ಸ್ ತಂದೆನ ತಡಕನ ಆ ತಂದಿರಿ. ಕೇಳೋದಪ್ಪ ತಂದೆ ಕೊಡ್ಲೇ ಬೇಡ ನೋಡ ಈಗ ನೀ 2 ತಂದಿ 100 ತಂದಿ 100 ತಂದ್ರ ರಾತ್ರಿಗೆ ಅವ್ರ ಪಕ್ಕ ಕೊಡ್ತ ನಾನು ಕೊಡ್ಬೇಕ್ರಿ ಮತ್ತ? ಪಕ್ಕ ಹುಷಾರಾಗಿ ಹೋಗ್ಬರ್ರಿ. ಅರ್ಶನ ಡಬ್ಬೆ ಇಟ್ಟಿದ್ದೇನೆ ಅದನ್ನ ಸಾಸಿವೆ ಡಬ್ಬ್ಯಾಗ ಇಟ್ಟಿದ್ದೀರಿ? ಅದಕ್ಕಂತೀನಿ ಕಲರ್ ಚೇಂಜ್ ಆಗೈತಿ ಡಬ್ಬಿ ಹುಡುಕಿಂದ ಅಲ್ಲ ಸಿಗ್ಲಿಲ್ಲ ಬರ್ಲ ಹೋಗ್ಬರ್ರಿ.
ಲೇ ಎಲ್ಲಿ ಅವನು ಹೋದವ ನಾ ಎಷ್ಟೊತ್ತ ಹೋಗಿ ಬರೋವಲ್ಲ ನೀವು ಹೌದ್ಲೇಪ್ಪ ಎಷ್ಟ ನನ್ ನೋಡಿ ತಡ್ಕಣಕ್ ಆಗವಲ್ದು ಲೇ ಅದ್ ನೋಡ್ಲಿ ಲೇ ಅವ್ನ ಮುಖದ ಕಡೆ ನೋಡ್ಲಿ ಏನ ವ್ಯವಸ್ಥೆ ಆಗೈತಿ ದೋಸ್ತ ರೊಕ್ಕ ಕಲೆಕ್ಷನ್ ಆಗೈತಿ ಬರ್ಲೆ ಹೋಗೋಣ ನಡಿ. ಮಸ್ತ 200 ಅಲ್ಲಿ 20 ರೂಪಾಯಿ ಹೆಚ್ಚಿಗೆ ಆಗಿತ್ಲೆ ನಾ ಹೇಳಿದ್ದಷ್ಟು 180 ಒಂದಕ್ಕೆ 10 ಮತ್ 3 ಮಂದಿ ಅದೀವಿ ಅದ್ರಾಗ ಏನೇನ್ರ ಮಾಡ್ಕೊಳ್ಳೋಣ ಹೋಗ್ಬಿಡಂ ಬರ್ರಿ ಸ್ನಾಕ್ಸಿಗೆ ಮಾಡೋದು ಹೌದು ಏನ್ ನೋಡು ಬಾರ್ನಾಗ ಕುಂತ್ಕೊಂಡು ಕುಡಿದ್ರ ಸ್ನಾಕ್ಸ್ ಬೇಕಾಗತ್ತೆ ಮನ್ಯಾಗ ಕುಂತ್ಕೊಂಡು ಕುಡಿದ್ರೆ ಹೆಂಗ್ ಬೇಕಾಗತ್ತೆ ಮನ್ಯಾಗೆ ಮಸ್ತಿ ಹಂಗಾರ ಅವನಲ್ಲಿವ ನನ್ ಹೆಂಡತಿ ಇಟ್ಟ ಹತ್ರ ಉಪ್ಪಿನಕಾಯಿ ಡಬ್ಬೆ ಹಾಕಿಟ್ಟಾಳ 3 ಕೆಜಿ ಉಪ್ಪಿನಕಾಯಿ 6 ಕೆಜಿ ಉಪ್ಪು ಹಾಕಿಟ್ಟಾಳ ಯಾಕೆ ಮಾಡೋದು ಅವಾಗೆ ತಂಬರಲ್ಲ ಎಲ್ಲಿ ಕುಡಿಯೋದು ಮತ್ತೆ ನಮ್ಮ ಮನ್ಯಾಗ ನೋಡ ಎಲ್ಲ ಸಂಪಡಿಸ್ನಿ ನಾನು ಏನ್ ಹೇಳ್ತೀನಿ ನನಗಂದ್ರ ಗಡ 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 ಹೆದ್ರ ಸಾಯ್ತಾಳಾಗ ಕೊಂಡ ಉಪ್ಪಿನಕಾಯಿ ಕೊಡ್ತಾಳ ಹಿಂಗ ನೆಕ್ಕಳತಿ ಹಿಂಗ್ ಜತ್ತದ ಗಡ್ಡ ಗಡ್ಡ ನಡಕ್ತಾಳ ಬರ್ರಿ ನೋಡ್ ಮತ್ತೆ ಆಮೇಲೆ ಆಗ್ಲಿ ಬರ್ರಿ ಮನ್ಯಾಗ ಯಾವ್ದಾರ ಮುಂಜ ಹಿಡ್ಕೊಂಬಿಡೋಣ ಮುಂಜ ಅಂತ ಮುಂಜ ಮೆಟ್ಟಿಲ್ ಹೊಡೆದ್ರ ಬಾಲೆ ನನಗ